ನಮಸ್ಕಾರ. ಕೇವಲ 40,000 ರೂಪಾಯಿ ಇದ್ರಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಕ್ಕಾಗತ್ತಾ? ಕೇಳೋಕೆ ಇದು ಅಸಾಧ್ಯ ಅನ್ಸಿದ್ರು ಇದು 100% ಸತ್ಯ. ಇದೇನು ಕನಸಲ್ಲ, ಬದಲಾಗಿ ಪಕ್ಕಾ ಪ್ಲಾನ್ ಮಾಡಿದ್ರೆ ಇದನ್ನ ನನ್ಸು ಮಾಡಬಹುದು. ಬನ್ನಿ ಆ ಪ್ಲಾನ್ ಏನು ಅಂತ ಹಂತ ಹಂತವಾಗಿ ನೋಡೋಣ. ಹೌದು, ಮೊದಲಿಗೆ ತಲೆಗೆ ಬರುವ ಪ್ರಶ್ನೆಯೇ ಇದು ಅಲ್ವಾ. ಇಂಟರ್ನ್ಯಾಷನಲ್ ಟ್ರಿಪ್ ಅಂದ ತಕ್ಷಣ ಲಕ್ಷ ಖರ್ಚಾಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಆದ್ರೆ ಆ ನಂಬಿಕೆಯನ್ನೇ ಇವತ್ತು ನಾವು ಬ್ರೇಕ್ ಮಾಡೋಣ. ಹಾಗಿದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಈ 4 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ನಮ್ಮ ಬಜೆಟ್ನಲ್ಲೇ ವಿದೇಶಕ್ಕೆ ಹಾರಬಹುದು. ಪ್ರತಿಯೊಂದು ಸ್ಟೆಪ್ ಕೂಡ ನಮ್ಮ ಹಣವನ್ನ ಹೇಗೆ ಉಳಿಸ್ಬೋದು ಅಂತ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಚಾಲೆಂಜ್ ಶುರು ಮಾಡೋಣ. ನಮ್ಮ ಗೋಲ್ ತುಂಬಾ ಸಿಂಪಲ್ ಮತ್ತು ಕ್ಲಿಯರ್ ಆಗಿದೆ. ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ಲಕ್ಷಗಟ್ಲೆ ಬೇಕು ಅನ್ನೋ ಆ ಒಂದು ಕಟ್ಟುಗತೆಯನ್ನ ಬ್ರೇಕ್ ಮಾಡೋದು. ಕೇವಲ 40,000ದಲ್ಲಿ ಪ್ರಪಂಚ ಸುತ್ತೋದು ಹೇಗೆ ಅಂತೆ ನೋಡೇ ಬಿಡೋಣ. ನೋಡಿ, ಇಲ್ಲಿ ಮುಖ್ಯವಾಗಿ ಬೇಕಿರೋದು ಜಾಸ್ತಿ ಹಣ ಅಲ್ಲ, ಬದ್ಲಿಗೆ ಸ್ಮಾರ್ಟ್ ಪ್ಲಾನಿಂಗ್. ಅಂದ್ರೆ ಫ್ಲೈಟ್ಸ್, ವೀಸಾ, ಉಳಿದುಕೊಳ್ಳುವ ಜಾಗ ಮತ್ತು ನಮ್ಮ ಖರ್ಚು, ಈ 4 ವಿಚಾರಗಳನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ರೆ ಸಾಕು. ಹೀಗೆ ಮಾಡಿದ್ರೆ ಚಿಕ್ಕ ಬಜೆಟ್ನಲ್ಲೂ ದೊಡ್ಡ ಟ್ರಿಪ್ ಮಾಡಬಹುದು. ಬನ್ನಿ ಮೊದಲನೇ ಹ್ಯಾಕ್ಗೆ ಹೋಗೋಣ. ಅದು ಫ್ಲೈಟ್ ಹುಡ್ಕೋದು. ಇಲ್ಲಿ ನಾವು ಒಬ್ಬ ಟೂರಿಸ್ಟ್ ತರ ಯೋಚನೆ ಮಾಡೋದಲ್ಲ, ಬದಲಿಗೆ ಒಬ್ಬ ಡೇಟಾ ಸೈಂಟಿಸ್ಟ್ ತರ ಥಿಂಕ್ ಮಾಡಬೇಕು. ಡೇಟಾವನ್ನೇ ಅಸ್ತ್ರವಾಗಿ ಬಳಸಿ ಅತೀ ಕಡಿಮೆ ಬೆಲೆಯ ಟಿಕೆಟ್ ಹೇಗೆ ಹುಡ್ಕೋದು ಅಂತ ನೋಡೋಣ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಒಂದು ಜಾಗವನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಗೆ ಫ್ಲೈಟ್ಸ್ ಹುಡುಕ್ತೀವಿ. ಆದ್ರೆ ಹಾಗೆ ಮಾಡೋ ಬದಲು ಗೂಗಲ್ ಫ್ಲೈಟ್ಸ್ ಅಥವಾ ಸ್ಕೈ ಸ್ಕ್ಯಾನರ್ ತರಹದ ಸೈಟ್ಗಳಲ್ಲಿ ದೆಹಲಿಯಿಂದ ಎಲ್ಲಿಗಾದ್ರೂ ಅಂದ್ರೆ ಎನಿವೇರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಬಳಸಿ. ಆಗ ನೋಡಿ, ಇಡೀ ಜಗತ್ತಿನಲ್ಲಿ ಎಲ್ಲಿಗೆ ಅಗ್ಗವಾಗಿ ಹೋಗ್ಬಹುದು ಅನ್ನೋ ಲಿಸ್ಟೇ ನಮ್ಮುಂದೆ ಬರುತ್ತೆ. ಈಗ ನೋಡಿ, ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ. ಅಪ್ಪಾ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಕೆ ಒಂದೇ ಟಿಕೆಟ್ಗೆ 40,000 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಆದ್ರೆ ಅದೇ ವಿಯತ್ನಾಂನ ಹೋಚಿಮಿನ್ ಸಿಟಿಗೆ ಹೋಗಿ ಬರೋಕೆ ಅಂದ್ರೆ ರೌಂಡ್ ಟ್ರಿಪ್ ಡೇ ಕೇವಲ 17,000 ರೂಪಾಯಿ ಅಷ್ಟೇ. ಇದೇ ನೋಡಿ ಆ ಎನಿವೇರ್ ಸರ್ಚ್ನ ಪವರ್. ಆದ್ರೆ ಒಂದು ನಿಮಿಷ, ಕಡಿಮೆ ಬೆಲೆಗೆ ಟಿಕೆಟ್ ಸಿಕ್ತು ಅಂತ ತಕ್ಷಣ ಬುಕ್ ಮಾಡಬೇಡಿ. ಈ ಸ್ಲೈಡ್ ನೋಡಿ, ಇದು ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಕೇವಲ 500 ರೂಪಾಯಿ ಉಳಿಸೋಕೆ 4 ಗಂಟೆ ಜಾಸ್ತಿ ಪ್ರಯಾಣ ಮಾಡೋದು ಸರಿನಾ? ಖಂಡಿತ ಇಲ್ಲ. ಅದಕ್ಕೆ ಡೈರೆಕ್ಟ್ ಫ್ಲೈಟ್ ಇದ್ರೆ ಅದನ್ನೇ ಆಯ್ಕೆ ಮಾಡೋದು ಬೆಸ್ಟ್. ಸಮಯ ಮತ್ತು ಹಣ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ರೊಂಬ ಮುಖ್ಯ. ಓಕೆ, ಫ್ಲೈಟ್ ಟಿಕೆಟ್ ರೆಡಿ ಆಯ್ತೋ? ಈಗ ಮುಂದಿನ ಹರ್ಡಲ್ ಅಂದ್ರೆ ವೀಸಾ. ಅಯ್ಯೋ, ವೀಸಾ ಅಂದ್ರೆ ತುಂಬಾ ಕಷ್ಟ, ದುಬಾರಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಚಿಂತೆ ಬೇಡ, ಅದಕ್ಕೂ ಒಂದು ಶಾರ್ಟ್ಕಟ್ ಇದೆ. ಇಲ್ಲಿ ಸ್ಮಾರ್ಟ್ ಮೂವ್ ಏನಂದ್ರೆ, ವೀಸಾಗೆ ಅಂತ ಎಂಬೆಸಿಗೆ ಅಲಿಯೋ ಬದಲು ಇ ವೀಸಾ ಅಥವಾ ವೀಸಾ ಆನ್ ಅರೈವಲ್ ಕೊಡುವ ದೇಶಗಳನ್ನೇ ಟಾರ್ಗೆಟ್ ಮಾಡೋದು. ಇದ್ರಿಂದ ಸಮಯ, ಶ್ರಮ, ಹಣ ಎಲ್ಲವೂ ಉಳಿಯುತ್ತೆ. ಅಷ್ಟೇ ಅಲ್ಲ, ವೀಸಾ ರಿಜೆಕ್ಟ್ ಆಗೋ ರಿಸ್ಕ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಉದಾಹರಣೆಗೆ ನೋಡಿ, ನಾವು ಮೊದಲೇ ಮಾತಾಡಿದ್ವಲ್ಲ ವಿಯೆಟ್ನಾಂ, ಅಲ್ಲಿನ ಈ ವೀಸಾ ಫೀಸ್ ಕೇವಲ $20 ಅಷ್ಟೇ. ಅಂದ್ರೆ ಸುಮಾರು 1,700 ರೂಪಾಯಿ. ಇದು ಸಾಂಪ್ರದಾಯಿಕ ವೀಸಾ ಪ್ರಾಸೆಸ್ಗೆ ಹೋಲ್ಸಿದ್ರೆ ತುಂಬಾನೇ ಅಗ್ಗ ಮತ್ತೆ ಸುಲಭ ಕೂಡ. ಇನ್ನೊಂದು ಆಶ್ಚರ್ಯದ ವಿಷಯ ಏನು ಗೊತ್ತಾ? ಕೆಲವು ದೇಶಗಳ ಈ ವೀಸಾ ಕೆಲವೇ ನಿಮಿಷದಲ್ಲಿ ಸಿಕ್ಬಿಡುತ್ತೆ. ಇದು ನಂಬೋಕೆ ಕಷ್ಟ ಆದ್ರೂ ಸತ್ಯ. ಕೀನ್ಯಾಗೆ ಈ ವೀಸಾ ಅಪ್ಲೈ ಮಾಡಿದಾಗ ಅದು ಕೇವಲ 10 ನಿಮಿಷದಲ್ಲಿ ಅಪ್ರೂವ್ ಆಗಿ ಬಂದಿತ್ತು. ಆ ಸ್ಪೀಡ್ ಹೇಗಿರ್ಬೇಡ ಯೋಚನೆ ಮಾಡಿ. ಸರಿ, ಫ್ಲೈಟ್ ಆಯ್ತು, ವೀಸಾ ಕೂಡ ಆಯ್ತು. ಈಗ ನಾವು ಆ ದೇಶಕ್ಕೆ ಹೋದ್ಮೇಲೆ ಹಣವನ್ನ ಹೇಗೆ ಮ್ಯಾನೇಜ್ ಮಾಡೋದು ಮತ್ತು ಎಲ್ಲಿ ಸ್ಟೇ ಮಾಡೋದು ಅಂತ ನೋಡೋಣ. ನಮ್ಮ ಬಜೆಟ್ನ ಕಂಟ್ರೋಲ್ ಇರೋದೇ ಈ ಹಂತದಲ್ಲಿ. ಇನ್ನೊಂದು ಸ್ಮಾರ್ಟ್ ಟ್ರಿಕ್ ಅಂದ್ರೆ, ನಮ್ಮ ಇಂಡಿಯನ್ ರೂಪಿ ಎಲ್ಲಿ ಸ್ಟ್ರಾಂಗ್ ಇರುತ್ತೋ, ಅಂದ್ರೆ ನಮ್ಮ ಹಣಕ್ಕೆ ಎಲ್ಲಿ ಹೆಚ್ಚು ಮೌಲ್ಯ ಸಿಗುತ್ತೋ ಅಂಥ ದೇಶಗಳಿಗೆ ಹೋಗೋದು. ಈ ಟೇಬಲ್ ನೋಡಿ, ವಿಯೆಟ್ನಾಂ ಅಥವಾ ಇಂಡೋನೇಷ್ಯಾದಲ್ಲಿ ನಮ್ಮ 1 ರೂಪಾಯಿಗೆ 100 ಡಾಂಗ್ ಅಥವಾ ರೂಪಿಯ ಸಿಗುತ್ತೆ. ಇದರ ಅರ್ಥ ಏನು? ಅಲ್ಲಿ ಕಮ್ಮಿ ಖರ್ಚಲ್ಲಿ ನಾವು ಶ್ರೀಮಂತರಂತೆ ಇರ್ಬೋದು, ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಸ್ಲೈಡ್ ನೋಡಿದ್ರೆ ಆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯುರೋಪ್ನಲ್ಲಿ ಒಂದು ಹೊತ್ತಿನ ಊಟಕ್ಕೆ ಸುಮಾರು 2,700 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಬಾಲಿಯಲ್ಲಿ ಅದ್ಭುತವಾದ ಊಟವನ್ನ ಕೇವಲ 500 ರೂಪಾಯಿಯಲ್ಲಿ ಮುಗಿಸಬಹುದು. ಅಂದ್ರೆ ಸುಮಾರು 2,000 ರೂಪಾಯಿಗಿಂತ ಹೆಚ್ಚು ಉಳಿತಾಯ. ಆ ದುಡ್ಡಲ್ಲಿ ಬೇರೆ ಆಕ್ಟಿವಿಟೀಸ್ ಮಾಡಬಹುದಲ್ವಾ? ಇನ್ನು ಸ್ಟೇ ಮಾಡೋ ವಿಷಯಕ್ಕೆ ಬಂದ್ರೆ, ದುಬಾರಿ ಹೋಟೆಲ್ಗಳನ್ನ ಮರ್ತುಬಿಡಿ. ಹಾಸ್ಟೆಲ್ಗಳ ಕಡೆ ಗಮನ ಹರಿಸಿ. ಹಾಸ್ಟೆಲ್ ಅಂದ್ರೆ ಬರೀ ಅಗ್ಗದ ವಸತಿ ಅಂತ ಅನ್ಕೋಬೇಡಿ. ಅದು ಹೊಸ ಜನರನ್ನ ಮೀಟ್ ಮಾಡೋಕೆ, ಹೊಸ ಅನುಭವಗಳನ್ನ ಪಡ್ಕೊಳ್ಳೋಕೆ ಒಂದು ಅದ್ಭುತವಾದ ಜಾಗ. ಹಾಸ್ಟೆಲ್ನಲ್ಲಿ ಉಳಿದುಕೊಂಡ್ರೆ ಏನೆಲ್ಲ ಲಾಭ ಇದೆ ಗೊತ್ತಾ? 1. ಖರ್ಚು ತುಂಬಾ ಕಡಿಮೆ. ರಾತ್ರಿಗೆ ಸುಮಾರು 2,000 ರೂಪಾಯಿ ಅಷ್ಟೇ.
ಎರಡನೇದು, ಪ್ರಪಂಚದ ಬೇರೆ ಬೇರೆ ಮೂಲೆಗಳಿಂದ ಬಂದಿರೋ ಟ್ರಾವೆಲರ್ಸ್ ಜೊತೆ ಬೆರೆಯೋ ಚಾನ್ಸ್ ಸಿಗುತ್ತೆ. ಮೂರನೇದು, ಹಾಸ್ಟೆಲ್ನವರೇ ಸಿಟಿ ಟೂರ್, ಪಾರ್ಟಿ ಅಂತ ಹಲವೊಂದು ಚಟುವಟಿಕೆಗಳನ್ನ ಆಯೋಜಿಸ್ತಾರೆ. ಇದರಿಂದ ನಮ್ಮ ಟ್ರಿಪ್ ಇನ್ನಷ್ಟು ಮಜವಾಗಿರುತ್ತೆ. ಸರಿ, ಈಗ ನಮ್ಮ ಕೊನೆಯ ಮತ್ತು 4ನೇ ಹ್ಯಾಕ್. ವಿದೇಶದಲ್ಲಿ ಇದ್ದಾಗ ಹಣ ಪೇ ಮಾಡೋದು ಹೇಗೆ? ಕಾರ್ಡ್ ಬಳಸ್ಬೇಕಾ, ಕ್ಯಾಶ್ ಇಟ್ಕೋಬೇಕಾ, ಅಥವಾ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ? ಸರಿಯಾದ ಆಯ್ಕೆ ಮಾಡಿದ್ರೆ ಇಲ್ಲೂ ಕೂಡ ನಮ್ಮ ಹಣವನ್ನ ಉಳಿಸಬಹುದು. ನೋಡಿ, ಮೊದಲ ಮತ್ತು ಬೆಸ್ಟ್ ಆಪ್ಷನ್ ಅಂದ್ರೆ ಫಾರೆಕ್ಸ್ ಕಾರ್ಡ್. ಯಾಕಂದ್ರೆ ನಮ್ಮ ಮಾಮೂಲಿ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಹೋಲಿಸಿದ್ರೆ ಇದರಲ್ಲಿ ಫಾರಿನ್ ಟ್ರಾನ್ಸಾಕ್ಷನ್ ಫೀಸ್ ತುಂಬಾನೇ ಕಡಿಮೆ ಇರುತ್ತೆ. ಆದ್ರೂ ಎಮರ್ಜೆನ್ಸಿಗೆ ಅಂತ ಒಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇಟ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಸಣ್ಣಪುಟ್ಟ ಅಂಗಡಿಗಳಲ್ಲಿ, ಲೋಕಲ್ ಮಾರ್ಕೆಟ್ನಲ್ಲಿ ಖರ್ಚು ಮಾಡಕ್ಕೆ ಸ್ವಲ್ಪ ಅಲ್ಲಿನ ಕ್ಯಾಶ್ ಕೈಯಲ್ಲಿರಲೇಬೇಕು. ಇಲ್ಲಿ ಒಂದು ಪ್ರೋಟಿಪ್. ಕಾರ್ಡ್ ಸ್ವೈಪ್ ಮಾಡುವಾಗ ಮಿಷಿನ್ನಲ್ಲಿ ಭಾರತೀಯ ರೂಪಾಯಲ್ಲಿ ಪೇ ಮಾಡ್ತೀರಾ ಅಥವಾ ಲೋಕಲ್ ಕರೆನ್ಸಿಯಲ್ಲ ಅಂತ ಕೇಳುತ್ತೆ. ಆಗ ಯಾವಾಗ್ಲೂ ಅಲ್ಲಿನ ಲೋಕಲ್ ಕರೆನ್ಸಿಯನ್ನೇ ಸೆಲೆಕ್ಟ್ ಮಾಡಿ. ಹೀಗೆ ಮಾಡಿದ್ರೆ ಎಕ್ಸ್ಟ್ರಾ ಕನ್ವರ್ಷನ್ ಚಾರ್ಜ್ನಿಂದ ಪಾರಾಗ್ಬೋದು. ಸರಿ, ಹಾಗಾದ್ರೆ ನಾವು ಮಾತಾಡಿದ 4 ಹ್ಯಾಕ್ಗಳನ್ನ ಒಮ್ಮೆ ಬೇಗನೆ ರೀಕ್ಯಾಪ್ ಮಾಡೋಣ. 1. ಎನಿವೇರ್ ಸರ್ಚ್ ಬಳಸಿ ಫ್ಲೈಟ್ ಹುಡುಕೋದು. 2. ಇ ವೀಸಾ ಇರುವ ದೇಶಗಳನ್ನೇ ಟಾರ್ಗೆಟ್ ಮಾಡೋದು. 3. ನಮ್ಮ ರೂಪಾಯಿಗೆ ಹೆಚ್ಚು ಬೆಲೆ ಇರೋ ಜಾಗವನ್ನ ಆಯ್ಕೆ ಮಾಡಿ ಹಾಸ್ಟೆಲ್ನಲ್ಲಿ ಉಳಿಯೋದು. ಮತ್ತು 4. ಫಾರೆಕ್ಸ್ ಕಾರ್ಡ್ ಮತ್ತು ಸ್ವಲ್ಪ ಲೋಕಲ್ ಕ್ಯಾಶ್ ಬಳಸೋದು. ಹಾಗಾಗಿ 40,000 ರೂಪಾಯಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನೋದು ಯಾವುದೋ ಕಟ್ಟುಕಥೆ ಅಲ್ಲ, ಅದೊಂದು ಪಕ್ಕಾ ಪ್ಲಾನ್. ಸರಿಯಾದ ಯೋಜನೆ ಮತ್ತು ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಈಗ ನೋಡಿ, ಪ್ಲಾನ್ ನಮ್ಮ ಕೈಯಲ್ಲಿದೆ, ಇನ್ನೂ ಅದನ್ನ ಕಾರ್ಯರೂಪಕ್ಕೆ ತರೋದಷ್ಟೇ ಬಾಕಿ. ಹಾಗಾದ್ರೆ ಈ ಪ್ಲಾನ್ ಬಳಸಿ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸಕ್ಕೆ ಯಾವ ದೇಶವನ್ನ ಆಯ್ಕೆ ಮಾಡಬಹುದು? ಯೋಚನೆ ಮಾಡಿ ನಿಮ್ಮ ಪ್ರಯಾಣವನ್ನ ಶುರು ಮಾಡಿ.